ಹೇ ಗೈಸ್, ಥೂ ಮಾರ, ಇದಂತೂ ಪಕ್ಕ ಪ್ಲಾನ್ ಅಲ್ಲ, ಇದು ಪಕ್ಕ ಪ್ಲಾನ್. ಒಂದೇ ನಿಮಿಷ. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಎನಿವೇ, ವೆಲ್ಕಮ್ ಬ್ಯಾಕ್ ಟು ಮೈ ಫಸ್ಟ್ ವಿಡಿಯೋ. ಇದು ಒಂದು ವ್ಲಾಗು ಅಲ್ಲ, ಒಂದು ಟೆಕ್ ವಿಡಿಯೋನೂ ಅಲ್ಲ, ಒಂದು ಮೋಟೋ ವ್ಲಾಗು ಅಲ್ಲ, ಒಂದು ಗೇಮಿಂಗ್ ವಿಡಿಯೋನೂ ಅಲ್ಲ. ಆಡ್ತೀನಿ ನಂದೆ ಐತಿ. ಹಿಯರ್ ವಿ ಸ್ಟಾರ್ಟ್. ಈ ಕಾಂಟೆಂಟ್ ಕ್ರಿಯೇಷನ್ ಅಂತ ಬಂದಾಗ ಎಲ್ಲರಿಗೂ ಬರೋದು, ಆಸ್ ಅ ಕಾಂಟೆಂಟ್ ಕ್ರಿಯೇಟರ್ ಎಲ್ಲರಿಗೂ ಬರೋದು ಒಂದೇ ಡೌಟ್ ಅಂದ್ರೆ ಏನು ಕ್ರಿಯೇಟ್ ಮಾಡಬೇಕು. ವೆಲ್, ಮೋಸ್ಟ್ ಆಫ್ ದ ಪೀಪಲ್ಗೆ ಓಕೆ 452 ಮೋಟೋ ವ್ಲಾಗ್ ಮಾಡ್ಬೇಕಂದ್ರೆ ರೊಕ್ಕಿಲ್ಲ. ಬೆಳಿಗ್ಗೆ 4 ಗಂಟೆಗೆ ಹೋಗಿ ನಮ್ಮ ಮೋಟೋ ವ್ಲಾಗಿಂಗ್ ಮಾಡೋಕೆ ಏನೂ ಇಲ್ಲಲ್ಲ, ಮತ್ತೆ ಏನು ಮಾಡೋದು. ಹಾಗಾಗಿ ಸೊ ಭಾಳ ಹೆದರ್ಕಾಗತ್ತಿತ್ತು. ಆದ್ರೆ 4 ಗಂಟೆಗೆ ಹೋದ್ರೂ ನಾನು ಭಾಳ ಹೆದರ್ಕಾಗತ್ತಿತ್ತು. ಒಂದಿಷ್ಟು ಐಡಿಯಾಗಳು ಟ್ರೈ ಮಾಡಿದ್ನಿ, ಆಮೇಲೆ ಗೇಮಿಂಗ್ ಟ್ರೈ ಮಾಡಿದ್ನಿ, ವ್ಲಾಗಿಂಗ್, ಮೂವಿ, ಫಿಲ್ಮಿಂಗ್ ಆ್ಯಂಡ್ ಆ್ಯನಿಮೇಷನ್ಸ್. ಆಮೇಲೆ ಮೋಟೋ ವ್ಲಾಗ್ ನನ್ನ ಓಲ್ಡ್ ಹಳೆ ಒಂದು 5-6 ವರ್ಷದ ಹಿಂದ್ಗಡೆ ನಾನು ವಿಡಿಯೋ ನೋಡುವಾಗ ಮೋಟೋ ವ್ಲಾಗ್ ಅಂದ್ರೆ ಭಾಳ ಇಷ್ಟ ಇತ್ತು. ಐ ಲೈಕ್ ಮೋಟೋ ವ್ಲಾಗ್ ಮಾಡ್ಬೇಕಂದ್ರೆ ಬೇಕಾಗಿದ್ದೆ ನಾನು. ಮೋಟೋ ವ್ಲಾಗ್ ಮಾಡ್ಬೇಕಂದ್ರೆ ಫಸ್ಟ್ ಬೇಕಾಗಿದ್ದ ಪೆಟ್ರೋಲಿಗೆ ದುಡ್ಡು. ಸೊ ದುಡ್ಡಂತೂ ಇಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ಇಷ್ಟು 100K 500K ಸಬ್ಸ್ಕ್ರೈಬರ್ಸ್ ಇರ್ಬೇಕಂತೇಳಿ ಎಕ್ಸ್ಪೆಕ್ಟ್ ಮಾಡತ್ತೀನಿ. ಬಟ್ ನಾ ಆಗ್ತಿರೋ ಎಫರ್ಟ್ ಎಷ್ಟು ಗೊತ್ತಾ? ಎಷ್ಟು ನಾ ಆಗ್ತಿರೋ ಎಫರ್ಟ್ ಇಷ್ಟ. ಬಟ್ ನನಗೆ ಬೇಕಾಗಿರೋದು, ನಾ ಎಕ್ಸ್ಪೆಕ್ಟ್ ಮಾಡ್ತಿರೋದು 100K 200K ಸಬ್ಸ್ಕ್ರೈಬರ್ಸ್. ಯಾವ ಮಾಡ್ಬೇಕು ವಿಡಿಯೋಸ್, ಲಿಟ್ರಲಿ ಯಾವ ಮಾಡ್ಬೇಕು ವಿಡಿಯೋಸ್ ಬ್ರೋ. ಸೊ ಕಾಣದಲ್ಲ. ಓಕೆ, ಎಸ್ ಬಡಿ. ಓಕೆ, ಈಗ ಲ್ಯಾಪ್ಟಾಪ್ ಇಟ್ಕೊಂಡು ನ್ಯೂಸ್ ಚಾನಲ್ ಥರ ಏನಾರು ಪಾಲಿಟಿಕ್ಸ್, ಎಜುಕೇಷನ್ ಏನಾರು ಮಾಡ್ಬೇಕು, ಆ ಥರ ವೀಡಿಯೋಸ್, ಮೂವಿ ರಿವ್ಯೂಸ್ ಏನಾರು ಮಾಡ್ಬೇಕಂತಂದ್ರೆ ವರ್ಸ್ಟ್ ಐಡಿಯಾ. ಸೊ ಆ ಲೆವೆಲ್ಲಿಗೆ ವರ್ಸ್ಟ್ ಐಡಿಯಾ ಹುಡುಕಿದ್ನಿ. ಅದು ಮಾಡಬಾರ್ದು, ಒಳ್ಳೇದಾದ. ನಾನು ಮೂವಿ ರಿವ್ಯೂಸ್ ಮಾಡ್ಬೇಕಂತ ಅಂದ್ಕೊಂಡಿದ್ನಿ ಸ್ಟಾರ್ಟಿಂಗ್ ಬ್ರೋ. ಅದನ್ನ ಮಾಡ್ಲಾರ್ದ ಬೆಸ್ಟ್ ಆಯ್ತು. ಸೊ ಮಾಡಿದ್ನಿ ಅಂದ್ರೆ ಸಿಕ್ಕಾಪಟ್ಟೆ ಟ್ರೋಲ್ ಆಗಿ ಏನೇನಾಗ್ತಿತ್ತು, ಬೇಡ ಇವಾಗ. ಓಕೆ, ನೆಕ್ಸ್ಟ್ ಟೆಕ್ ಟ್ರೈ ಮಾಡೋಣ. ಇದು ಟೆಕ್ ಪ್ರಾಡಕ್ಟ್ ರಿವ್ಯೂಸ್, ಆಮೇಲೆ ಟೆಕ್ನಾಲಜಿ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಐತಿ. ಐತಂದ್ರೆ ಏನು ಯಾವಾರ ಮಾಡ್ಬೋದು ಆರಾಮ್. ಇದು ಇಂಥದ್ದು ಒಂದು ಸೋನಿದ ಇಯರ್ಬಡ್ಸ್ ಐತೆ ಎಕ್ಸಾಂಪಲ್. ಇದನ್ನ ತೊಗೊಂಡು ನೆಟ್ನಾಗೆಲ್ಲ ಸರ್ಚ್ ಮಾಡಿ, ಓಕೆ ಫ್ರೆಂಡ್ಸ್ ಇದೆಲ್ಲ ಹಿಂಗೈತಿ, ಸೊ ಇದು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಹಿಂಗೆ ಯೂಸ್ ಮಾಡಿರಿ, ಚಾರ್ಜ್ ಇಷ್ಟು ದಿನ ಬರ್ತೈತಿ, ಆಮೇಲೆ ನಿಮ್ಮ ಬಜೆಟಿಗೆ ತಕ್ಕಂಗೆ ನೋಡ್ರಿ, ಕ್ವಾಲಿಟಿ ಬೇಕಂದ್ರೆ ತೊಗೊರಿ, ಕ್ವಾಲಿಟಿ ಬ್ಯಾಡ್ ಅಂತ ಅಂದ್ರೆ ಇಲ್ಲ ಬೇರೆ ಯಾವ್ದಾರು ಬ್ರ್ಯಾಂಡ್ ಹೋಗ್ರಿ ಅಂತೇಳಿ ಹೇಳ್ಕೊಂಡು ಹೋಗ್ಬೋದು. ಬಟ್ ಮೋಟೋ ಇದು ನನಗೆ ಭಾಳ ಇಷ್ಟ. ಮೋಟೋ ಭಾಳ ಅಂದ್ರೆ ಭಾಳ ಇಷ್ಟ. ಮೋಟೋ ವ್ಲಾಗರ್ ಮಾಡ್ಬೇಕು, ಆಮೇಲೆ ಗಾಡಿ ಮೇಲೆ ಬೈಕ್ ಮೇಲೆ ಅಡ್ಡಾಡ್ಬೇಕು ಅಂತೇಳಿ. ಡೂಡ್ ಯಾವ ಇಷ್ಟ ಆಗಂಗಲ್ಲ ಮೋಟೋ ವ್ಲಾಗ್ ಮಾಡೋದು. ಐ ಮೀನ್ ದೊಡ್ಡ ಇದು ಏನು ಹಾಕ್ಕೊಂಡು ಗೇರ್ಸ್, ಶೂಸ್, ಬೂಟ, ಆಮೇಲೆ ದೊಡ್ಡ ವಸ್ತು, ಒಳ್ಳೆ ಗಟ್ಟಿ ಪ್ಯಾಂಟ್, ನೆಕ್ಸ್ಟ್ ಜಾಕೆಟು, ಆಮೇಲೆ ಹೆಲ್ಮೆಟು, ಗೋಪ್ರೋ ಹಾಕ್ಕೊಂಡು ಅದು ಅದು ಫೀಲಿಂಗೇ ಬೇರೆ ಬ್ರೋ. ಅದು ಫೀಲಿಂಗೇ ಬೇರೆ. ರೊಕ್ಕಿಲ್ಲ, ಏನಿಲ್ಲ. ಇಲ್ಲೇ ಟೇಬಲ್ ಮೇಲೆ ಒಂದು 2 ಅದಾವ. ಇಲ್ಲಿ ಎಷ್ಟು ಅದಾವ ನೋಡ್ರಿ, 1 3 4 5 10 ರೂಪಾಯಿ ಅದಾವೆ. ಎಲ್ಲ ಅಲ್ಲಿ ಮುಂದೆ ಅಂಗಡಿ ಮಟ್ಟ ಹೋಗಿ ಒಂದು ಏನಾರು ಬಿಸ್ಕಿಟ್ ಬಾಂಡ್ಲ್ ತೊಗೊಂಬರ್ಬೋದು. ಅಲ್ಲಿ ಮ್ಯಾಟ್ ಅದಲ್ಲ ಇಲ್ಲಿ. ದುಡ್ಡು ಇರ್ಲಾರ್ದಕ್ಕೆ ಬಿಟ್ಟೆ. ಇನ್ನೊಂದು ಮೇನ್ ಫ್ಯಾಕ್ಟ್ರ್ ಏನಂತ ಅಂದ್ರೆ, ಗಾಡಿ ತೊಗೊಂಡು ಇವಾಗ 4 ವರ್ಷ ಆಯ್ತು. ಲೈಫ್ ಸೆಟ್ಲಿತ್ತು ಬ್ರೋ. ಅವಾಗ ಗಾಡಿ ತೊಗೊಂಡಾಗ ಲೈಫ್ ಫುಲ್ ಸೆಟ್ಲಿತ್ತು. ಮಸ್ತ್ ಜಾಬ್ ಇತ್ತು, ಒಳ್ಳೊಳ್ಳೆ ಅಪರ್ಚುನಿಟೀಸ್ಗಳನ್ನ ಕಳ್ಕೊಂಡೆ ನನ್ನ ಜೀವನದಾಗ. ಗ್ರೇಟ್ ಆಪರ್ಚುನಿಟೀಸ್ ಕಳ್ಕೊಂಡೆ ಜೀವನದಾಗ ನಾನು.
ಕಳೆದೋದ್ಮೇಲೆ ಲ್ಯಾಪ್ಟಾಪ್ 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 ಇವಾಗೆಲ್ಲ ಕಳ್ಕೊಂಡ ಮೇಲೆ ಎಲ್ಲ ಚಿಂತೆ ಮಾಡಿದ್ರೆ ಏನು ಉಪಯೋಗ ಇಲ್ಲ ಅಂತಾರಲ್ಲ ಹಂಗೆ. ಸೊ ಆಗ ಗಾಡಿ ತೊಗೊಂಡು ಇವಾಗ 2020 ತೊಗೊಂಡೆ ನಾನು. 2020 ಗಾಡಿ ತೊಗೊಂಡಿನಿ. ಬಟ್ ಇನ್ನೂ ಮಾಡೋ ಲೈಸೆನ್ಸ್ ಮಾಡಿಸಿಲ್ಲ. ಬಟ್ ನಾ ಮೋಟೋ ವ್ಲಾಗರ್ ಆಗ್ಬೇಕಂತೇಳಿ ಥಿಂಕ್ ಮಾಡತ್ತೇನೆ. ಆನ್ ಟಾಪ್ ಆಫ್ ದ್ಯಾಟ್ ಅದ್ರ ಮೇಲೆ ಮತ್ತು ರೊಕ್ಕಿಲ್ಲ. ಅದು ಮತ್ತು ಹೊರಗಡೆ ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ಮೋಟೋ ವ್ಲಾಗರ್ ಆಗ್ಬೇಕು. ಏನಾದರೂ ಸಬ್ಸ್ಕ್ರೈಬರ್ಸ್ ಇಲ್ಲ ಅಂದ್ರೆ ಮಸ್ತ್ ಕಾಣ್ಬೇಕಪ್ಪ ಅಂತಂದ್ರೆ ಹೆಲ್ಮೆಟ್ ಇಲ್ಲ, ಒಳ್ಳೆ ಗೋಪ್ರೋ ಇಲ್ಲ, ಗೇರ್ಸ್ ಅಂತೂ ಮೊದಲೇ ಇಲ್ಲ. ಪೊಲೀಸ್ ಹಿಡ್ದ ಅಂದ್ರೆ ಅದು ಬೇಡ, ಸಿಂಬಲ್ ಮಾಡೋದು ಬೇಡ. ಸೊ ಹಂಗಾಗ್ತೈತಿ. ಆಮೇಲೆ ಮತ್ತೇನು ಏನೂ ಇರ್ಲಾರ್ದಂಗೆ ಮೋಟೋ ವ್ಲಾಗರ್ ಹೆಂಗೆ ಮಾಡೋದು? ಬಟ್ ಪೆಟ್ರೋಲ್ ಇರೋಕ್ಕಿಲ್ಲ ಬ್ರೋ. ಹೆಂಗೆ ಮಾಡೋಣ ಮೋಟೋ ವ್ಲಾಗರ್? ಆಟೋ ಟ್ರೈ ಮಾಡೋಣ. ಇವತ್ತು ಟ್ರೈ ಮಾಡ್ಬೇಕಂತ ಹೋಗಿದ್ನಿ. ಇವತ್ತು ಟ್ರೈ ಮಾಡ್ಬೇಕಂತ ಹೋಗಿದ್ನಿ. ಒಂದು 4:30-5 ಗಂಟೆ ಸುಮಾರು ಹೋಗಿದ್ನಿ. ಯಾಕಂದ್ರೆ ಹೊರಗಡೆ ಪಬ್ಲಿಕ್ನಾಗ ವಿಡಿಯೋ ಮಾಡೋಕೆ ಆಗಂಗಿಲ್ಲ ಬ್ರೋ. ಪಬ್ಲಿಕ್ನಾಗ ವಿಡಿಯೋ ಮಾಡೋಕೆ ಆಗಂಗಿಲ್ಲ ಬ್ರೋ ನನಗೆ. ನಾನೆಂಥ ಕಾಂಟೆಂಟ್ ಕ್ರಿಯೇಟರ್ ಅದೇ ನೋಡ್ರಿ. ಹೊರಗಡೆ ಹೋಗಿ ಕ್ಯಾಮ್ರಾ ಹಿಂಗೆ ಹಿಡ್ಕೊಂಡು ವಿಡಿಯೋ ಮಾಡೋಕೆ ಸಿಕ್ಕಾಬಿಟ್ಟೆ ಅಂದ್ರೆ ಸಿಕ್ಕಾಬಿಟ್ಟೆ ಇದಕ್ಕಾಗ್ತೈತಿ. ಯಾವೇನು ಅನ್ಕೋತಾನ ಅನ್ನೋದು ಭಾಳ ಅಂದ್ರೆ ಭಾಳ ಐತಿ. ಅದು ಹೋಗ್ತೈತಿ, ಮುಂದೆ ಹೋಗ್ಬೋದೇನೋ, ವರ್ಷ ಹೋಗ್ಬೋದೇನೋ, ಮುಂದೆ ಹೋಗ್ತೈತಿ. ಇಲ್ಲೊಂದು ಆ್ಯಪಲ್ ಸಿಂಬಲ್ ತೆಗಿ. ಆ್ಯಪಲ್ ಸಿಂಬಲ್ ಅವ್ರು ಮಾಡೋದು. ಸೋಫಾರ್ ಅಂದ್ರೆ ಇಲ್ಲಿ ಮಠ ಅಂದ್ರೆ ನನಗಂತೂ ಏನೂ ಟ್ಯಾಲೆಂಟ್ ಇಲ್ಲ. ಎಜುಕೇಷನ್ದಾಗಂತೂ ಓವರ್ ಕಾನ್ಫಿಡೆನ್ಸ್ ಮಾಡಿ ಏನೋ ನಾನು ಡಿಸ್ಟ್ರಾಕ್ಷನ್ ಮಾಡ್ಕೊಂಡು ಒಂದು ಸ್ವಲ್ಪ ಹಿಂದೆ ಬಿದ್ನಿ. ನೆಕ್ಸ್ಟ್ ಆಮೇಲೆ ಯಾವುದೂ ಗೇಮಿಂಗ್ ಸ್ಕಿಲ್ಸ್ ಇಲ್ಲ. ಜೀವನದಾಗ ನಾ ಗೇಮ್ ಆಡ್ದವಲ್ಲ. ಜೀವನದಾಗ ನಾ ಗೇಮ್ ಆಡ್ದವಲ್ಲ. ಆ್ಯಪಲ್ ಸಿಂಬಲ್ ಕರೆಕ್ಟ್ ಮಾಡೀನಿ. ಆ್ಯಪಲ್ ಕಾಣತ್ತಲ್ಲ. ಲ್ಯಾಪ್ಟಾಪ್. ಓಕೆ. ಜೀವನದಾಗ ಯಾವುದೂ ಸ್ಕಿಲ್ ಇಲ್ಲ ಬ್ರೋ ನನ್ನ ಕಡೆ. ಸ್ಪೆಷಲ್ ಸ್ಕಿಲ್ ಇಲ್ಲ. ಮೋಟೋ ವ್ಲಾಗ್ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಟೆಕ್ನಾಲಜಿ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಆಮೇಲೆ ಏನಾದರೂ ಕಾಂಟ್ರವರ್ಸಿ ಡೂಡ್ ಎಂಥ ಟಾಪಿಕ್ ಗೊತ್ತದ? WTF ಬ್ರೋ. ಕಾಂಟ್ರವರ್ಸಿ ಬೇಡ. ನಮ್ದು ಏನಾದ್ರು ಸ್ವಂತ ಏನಾದ್ರು ಕ್ರಿಯೇಟ್ ಮಾಡ್ಕೊಳ್ಳೋದು. ಆಮೇಲೆ ನನ್ನದೇ ಆದಂಥ ಸ್ವಂತ ಸ್ಕಿಲ್ಸ್ ಯಾವ್ದಾಗೂ ಇಲ್ಲ. ಹಾಗಾಗಿ ಏನು ಮಾಡ್ಬೇಕು ಕಾಂಟೆಂಟ್ ಕ್ರಿಯೇಷನ್ ಅದ್ರದ್ದು? ಏನಾದರೂ ಸ್ಕಿಲ್ ಇದ್ದರೆ ಏನಾದ್ರು ಅದ್ರ ಮೇಲೆ ಇಂಪ್ರೂವ್ಮೆಂಟ್ ಮಾಡ್ಬೋದು. ಎಲ್ಲ ಪಬ್ಲಿಕ್ ಸ್ಪೀಕಿಂಗ್ ಅಂತೂ ಮೊದಲೇ ಬರೋಂಗಿಲ್ಲ. ಎಲ್ಲ ಝೀರೋ, ನಥಿಂಗ್, ಜಸ್ಟ್ ಆಬ್ಸಲ್ಯೂಟ್ಲಿ ಝೀರೋ. ಇದ್ರ ಮೇಲೆ ಸ್ಪೇಸ್ ಐತಿ. ಸ್ಪೇಸ್ ಐತಿ. ಇದೊಂದು ಮಸ್ತ್ ಸಿಕ್ಕಿತ್ತು ನನಗೆ ಇವತ್ತು. ಆಬ್ಸಲ್ಯೂಟ್ಲಿ ಝೀರೋ. ಓಕೆ. ಒಂದು ಖಾಲಿ ರಟ್ಟಿದ್ದಂಗೆ ಆಗೈತೆ ನನಗೆ. ಸ್ಕಿಲ್ಸ್ ಅದು ಏನಿಲ್ಲ. ಬಟ್ ಏನಾರು ಮಾಡ್ಬೇಕು. ಕಾಂಟೆಂಟ್ ಕ್ರಿಯೇಟರ್ ಆಗ್ಬೇಕು. ಲಕ್ಷ ದುಡ್ಡು ಮಾಡ್ಬೇಕು. ಕೋಟಿ ಆ ಕಾರ್ ತೊಗೋಬೇಕು, ಈ ಬೈಕ್ ತೊಗೋಬೇಕು. ಸದ್ಯಕ್ಕಂತೂ ಆಗೋ ಮಾತಲ್ಲಿ ಬರೋದ. ಆಮೇಲೆ ನನಗೆ ಒಂದು ಭಯ ಏನೈತೆ ಅಂತ ಅಂದ್ರೆ, ಎಲ್ಲಿ ನನ್ನ ವಿಡಿಯೋಸ್ ಜಾಸ್ತಿ ಆದವು, ಸಬ್ಸ್ಕ್ರೈಬರ್ಸ್ ಕಡಿಮೆ ಆಗಿಬಿಟ್ರೆ, ಸೊ ಅದೊಂದು ದೊಡ್ಡ ಭಯ ಕಡಾಗತ್ತದ ನನಗೆ. ಸೊ ವಿಡಿಯೋಸ್ ಜಾಸ್ತಿ ಹಾಕೊಳ್ತಾ ಹೊಂಟಾವು. ಇವಾಗ ವಿಡಿಯೋಸ್ 100 ಆದವು. ಆಮೇಲೆ ಸಬ್ಸ್ಕ್ರೈಬರ್ಸ್ ಜಸ್ಟ್ 15 ಅದಾರು ಅಂತಂದ್ರೆ ಬ್ರೋ, ಒಂದಿಷ್ಟು ಮಂದಿ 100-150 ವಿಡಿಯೋಗೆ ಫುಲ್ ಕ್ರ್ಯಾಕ್ ಆಗಿಬಿಟ್ಟಿರ್ತಾರೆ. 200K 300K ಸಬ್ಸ್ಕ್ರೈಬರ್ಸ್ ಆಗ್ಬಿಟ್ರು. ಅದು ಹ್ಯಾಂಗೆ ಅನ್ನೋದು ಗೊತ್ತಾಗತ್ತೆ. ಅದೇನು ಸೀಕ್ರೆಟು ಅನ್ನೋದು ಗೊತ್ತಾಗತ್ತಿಲ್ಲ ಬ್ರೋ. ಇದು ಏನಾದ್ರು ವರ್ಕ್ ಆಗಲಿಲ್ಲ ಅಂತಂದ್ರೆ ಗೋವಿಂದ. ಇನ್ನೊಂದು 4-5 ವರ್ಷ ಮಟ್ಟ ನನಗಂತೂ ಇದು ಸಕ್ಸಸ್ ಆಗ್ತದೆ ಅನ್ನೋದು ಸಮೀಪರಾಗ 10K ರೀಚ್ ಆಗೋದು ಇನ್ನೂ ಎಷ್ಟು 1K. ಓ ದೇವರೇ, 10K 1K ಯಾವಾಗ ರೀಚ್ ಆಗ್ತೈತೆ ನಾವು ಅದು ನೋಡೋ ಒಂದು ಫೀಲಿಂಗ್ ಹೆಂಗಿರೋದು ಅಂತೇಳಿ ನೋಡ್ಬೇಕದು. 1K 10K 50K 100K. ಬ್ರೋ
ಇವಾಗಿರುವಂಥ ಫೈನಾನ್ಷಿಯಲ್ ಕಂಡೀಷನ್ಗೆ ಸೊ ನಾ ಏನಾದರೂ ಒಂದು ಒಳ್ಳೆ ವಸ್ತು ತೊಗೋಬೇಕು, ಎದ್ರ ಮೇಲಾರು ಇನ್ವೆಸ್ಟ್ ಮಾಡ್ಬೇಕಂದ್ರೆ ಹಿಂಗೆ ಏನಾರು ಒಂದು ತೊಗೊಂಡು ಅದ್ರ ಮೇಲೆ ಹಿಂಗೆ ನಾವು ಬರ್ಕೊಳ್ಳೋದಾಗೈತೆ. ಅದು ವರ್ಸ್ಟ್ ಕಂಡೀಷನ್ ಐತಿ. ಸೊ ಕಾಂಟೆಂಟ್ ಕ್ರಿಯೇಷನ್ ಬ್ರೋ ಏನು ಮಾಡೋಕನ್ನೋದು ಗೊತ್ತಾಗತ್ತಿಲ್ಲ. ಸಿಕ್ಕಾಪಟ್ಟಿ ಕಾಂಟೆಂಟ್ ಐಡಿಯಾಸ್ ಅದಾವೆ, ಸಿಕ್ಕಾಪಟ್ಟಿ ಅಂದ್ರೆ ಸಿಕ್ಕಾಪಟ್ಟಿ. ಓಕೆ, ಒಂದು ನಿಮಿಷ ತೋರಿಸ್ತಾರೆ ನೀವು. ಓಕೆ ಬೇಗ 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 ಟೈಮ್ ಆಗ್ತೈತೆ. ನೋಡೋರಿಗೆ ಒಂದು ಸ್ವಲ್ಪ ಬೇಗ ತೋರಿಸ್ಬೇಕಿಲ್ಲ ಅಂದ್ರೆ ಅಟೆನ್ಷನ್ ಕಡಿಮೆ ಇದ್ದವ್ರಿಗೆ ಟಿಕ್ಟಾಕು ಇನ್ಸ್ಟಾಗ್ರಾಮು ನೋಡಿ ಎಲ್ಲ ಹಾಳಾಗೈತೆ ತಲೆಯವ್ರದ್ದು. ಇವಾಗ ಇಂದಿಷ್ಟೆಲ್ಲ ವೀಡಿಯೋ ನೋಡಾಕತ್ತಾರ ಅಂತಂದ್ರೆ ಅವರು ಏನು ಹೇಳ್ಬೇಕು ಅವರಿಗೆ. ಹಾಂ ಬಂತು, ಆಟೋಸ್ ಆ್ಯಂಡ್ ವೆಹಿಕಲ್ಸ್. ಕಾಮಿಡಿ ಅಂತೂ ನನಗೆ ಬರೋಂಗಿಲ್ಲ. ಕಾಮಿಡಿ ಬರೋಂಗಿಲ್ಲ. ಎಜುಕೇಷನ್ ಕಲಿಯೋ ಎಜುಕೇಷನಾಗ ಸರಿಯಾಗಿ ಕಲೀಲಿಲ್ಲ. ಎಂಟರ್ಟೈನ್ಮೆಂಟ್ ಇದನ್ನು ಮಾಡ್ಬೋದು, ಓಕೆ ಎಂಟರ್ಟೈನ್ಮೆಂಟ್ ಮಾಡ್ಬೋದು. ಎಂಟರ್ಟೈನ್ಮೆಂಟ್ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಕಾಮಿಡಿ ಬೇಕು, ಇಲ್ಲಾಂದ್ರೆ ಆಗಲ್ಲ. ಫಿಲ್ಮ್ ಆ್ಯಂಡ್ ಆ್ಯನಿಮೇಷನ್ ಇದನ್ನು ಮಾಡ್ಬೋದು. ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಸ್ಕಿಲ್ಸ್ ಬೇಕು, ಕಂಟಿನ್ಯೂಸ್ ಆಗಿ ಇನ್ವೋಟ್ ಮಾಡ್ತಾನೆ ಇರ್ಬೇಕು. ಆಮೇಲೆ ಗೇಮಿಂಗ್ ಆಡ್ಬೋದು. ಇವಾಗ ಆಡತ್ತೀನಿ ಗೇಮ್, ಆಡತ್ತೀನಿ. ಹೌ ಟು ಆ್ಯಂಡ್ ಸ್ಟೈಲ್ ಇದು ಬರೋಂಗಿಲ್ಲ. ಯಾವ್ದು ಹೆಂಗೆ ಮಾಡ್ಬೇಕಂತೇಳಿ ಹೌ ಟು ಇದನ್ನ ಹೆಂಗೆ ಮಾಡ್ಬೇಕಂತೇಳಿ ಹೇಳ್ಕೊಡೋದು. ಈ ಬಾಕ್ಸ್ ಮತ್ತೆ ಹೆಂಗೆ ಅಂಟ್ಪಟ್ಟಿ ಸುಟ್ಬೇಕಂತೇಳಿ ಹೇಳ್ಕೊಡ್ಬೋದು ಅಷ್ಟೇ. ಅದನ್ನ ಬಿಟ್ಟರೆ ಅದಕ್ಕಿಂತ ದೊಡ್ಡದು ಹೌ ಟು ಬರೋಂಗಿಲ್ಲ. ನ್ಯೂಸ್ ಆ್ಯಂಡ್ ಪಾಲಿಟಿಕ್ಸ್. ಮ್ಯೂಸಿಕ್ಕಾ ಕಾಮನ್ ಹಬ್ಬದಾಗ ಡೆಕ್ಕಿನ ಬಾರ್ಸಕ್ಕೆ ಬರೋಂಗಿಲ್ಲ. ಇನ್ನು ಡೋಲಲ್ಲ ಅದ್ರ ಹೆಸರು ಅನ್ನಕ್ಕೆ ಬರೋದಿಲ್ಲ. ಇನ್ನು ಮ್ಯೂಸಿಕ್ ದೂರ ಹೋಗ್ತಾರೆ. ನ್ಯೂಸ್ ಆ್ಯಂಡ್ ಪಾಲಿಟಿಕ್ಸ್ ಬೇಡ. ನಾನ್ ಪ್ರಾಫಿಟ್ಸ್ ಆ್ಯಂಡ್ ಆ್ಯಕ್ಟಿವಿಸಮ್ ಇದು ಏನಂತೇಳಿ ಇನ್ನೂ ಮಟ್ಟ ಗೊತ್ತಿಲ್ಲ ನನಗೆ. ಪೀಪಲ್ ಆ್ಯಂಡ್ ಬ್ಲಾಗ್ಸ್ ಮಾಡ್ಬೋದು. ಕನ್ನಡದವ್ರು ಅದಾರು, ಹಿಂದಿಯವ್ರು ಅದಾರು, ತೆಲುಗುದವ್ರು ಅದಾರು, ಇಂಗ್ಲೀಷ್ನಾಗೂ ಮಾಡೋದು ಈಸಿ. ಒಂದು ಸ್ವಲ್ಪ ಈಸಿ. ಪಬ್ಲಿಕ್ ಸ್ಪೀಕಿಂಗ್ ಬೇಕು, ಸ್ವಲ್ಪ ಸ್ಕಿಲ್ಸ್ ಬೇಕು. ನೀವು ಮಾಡೋ ಬೋರಿಂಗ್ ಐಟಮ್ಸನ್ನ ಎವ್ರಿ ಡೇ ಇವಾಗ ಎದ್ದೇಳು ಮೂಮೆಂಟ್ ಪೆಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ನನಗಂತೂ ಆಗಲ್ಲ ಬಿಡಪ್ಪ. ಇದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದು ಮಾಡ್ಬೋದು. ಸ್ಪೋರ್ಟ್ಸ್, ಟ್ರಾವೆಲ್ ಆ್ಯಂಡ್ ಇವೆಂಟ್ಸ್. ರೊಕ್ಕ ಇಲ್ಲ ಅಂತೇಳಿ ನಾ ಕುಂತೀನಿ, ಮತ್ತು ಟ್ರಾವೆಲ್ ಇವೆಂಟ್ಸ್ ಎಲ್ಲಿ ಮಾಡ್ಕೊಂಡು ಕುಂದಿರ್ತೀರಿ. ಟ್ರಾವೆಲ್ ಮಾಡೋದು ಮೋಟೋ ಲಾಗರ್ ಆದರೆ ಮೋಟೋ ಲಾಗರ್ ಎರಡೂ ಆದಂಗಲ್ಲ, ಎರಡೆರಡು ಕವರ್ ಮಾಡ್ದಂಗೆ. ಹಾಗಾಗಿ ಏನು ಬ್ರೋ ಹಾಟ್ ಟಾಪಿಕ್ ಏನೈತಿ ಅದು ಬೇಕಲ್ಲ. ಹಾಟ್ ಟಾಪಿಕ್ ಏನೈತೆ? ಫುಲ್ ಬಿಸಿ ಹ್ಯಾಂಗಂತಂದ್ರೆ ಬ್ರೋ ಇವಾಗ ನೀವು ಈ ನೋಡ್ತಾ ಇರೋ ವಿಡಿಯೋ ಎಲ್ಲ ಅಪ್ಲೋಡ್ ಆಗ್ತದೆ. ಇದು ಲಾಸ್ಟ್ ಕ್ಲಿಪ್. ಓಕೆ, ಇದು ಟೈಟಲ್. ಓಕೆ, ಇದು ಇಲ್ಲಿ ನೋಡ್ರಿ ಆಗೈತೆ ನೋಡ್ರಿ. ಅಪ್ಲೋಡ್ ಕಂಪ್ಲೀಟ್ ಪ್ರೊಸೆಸಿಂಗ್ ವಿಲ್ ಬಿಗಿನ್ ಶಾರ್ಟ್ಲಿ.